ಎಲ್ಲರಿಗೂ ನಮಸ್ಕಾರ. ಈಗ ಪಾವಗಡದಿಂದ ಮಧುಗಿರಿಂದ ಒಬ್ಬ ಪೇಷಂಟ್ ಬಂದ್ರೆ ಅವರನ್ನು ಈಗ ನಮ್ಮ ಜಿಲ್ಲೆಯಲ್ಲಿ 27 ಲಕ್ಷ ಜನಸಂಖ್ಯೆಯಲ್ಲಿ 20 ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇದ್ದಾರೆ. ಅದರಲ್ಲಿ ಸುಮಾರು 15 ಲಕ್ಷ ಬಡ ಕುಟುಂಬದವರು BPL ಅಂದ್ರೆ ಅವರಿಗೆ ತಿಂಗಳಿಗೆ ಒಂದು 10,000 20,000 ಕೂಡ ಆದಾಯ ಇರೋದು. ಆಯ್ತಾ. ಮತ್ತೆ ಒಂದು ಮೆಡಿಕಲ್ ಕಾಲೇಜ್ ಇದ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ. ಜಿಲ್ಲೆಯ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು, ಕಂದಾಯ ಮತ್ತು ಕ್ರೀಡೆ ಯುವ ಸಬಲೀಕರಣ ಇಲಾಖೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಗೂಳೂರಲ್ಲಿ 106 ಎಕರೆ ಏನ್ ನಾವು ಸರ್ಕಾರಿ ವಶಕ್ಕೆ ತಗೊಂಡಿದೀವಿ. ಅದರಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರುತ್ತದೆ ಅಂತ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಗೂಳೂರು ಹೋಬಳಿ, ತುಮಕೂರು ತಾಲೂಕು 2 ಹಳ್ಳಿಗಳಲ್ಲಿ ಕೊಂಡಾಪುರ ಸರ್ವೆ ನಂಬರ್ 3, ಕಲ್ಮಠ ಸರ್ವೆ ನಂಬರ್ 13, 17, 20 ಸುಮಾರು 106 ಎಕರೆ 23 ಗುಂಟೆ. ನಾವು ಈ ಕೇಸ್ ಅನ್ನು ಸುಮಾರು 2 ವರ್ಷದಿಂದ ಹಿಯರ್ ಮಾಡ್ತಾ ಇದ್ದೀವಿ. ಬಟ್ ಸ್ಟ್ರಾಂಗ್ ಎವಿಡೆನ್ಸಸ್ ಇದ್ರೆ ಮಾತ್ರ ಕೇಸ್ ಜಡ್ಜ್ಮೆಂಟ್ ಪಾಸ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಗೆ ಗೊತ್ತಿತ್ತು. ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನೇನು ಡಾಕ್ಯುಮೆಂಟ್ ಸಿಗುತ್ತೆ ಅಂತ ನಾವು ಹುಡುಕಿದಾಗ ಕ್ವಿಟ್ ರೆಂಟ್ ರಿಜಿಸ್ಟರ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾಹಿತಿ ನಮ್ಗೆ ಸಿಕ್ತು. ಅದರಲ್ಲಿ ಈ ಎಲ್ಲಾ ಸರ್ವೆ ನಂಬರ್ ಕೂಡ ಸಾರ್ವಜನಿಕರ ಸ್ವತ್ತು. ಗೂಳೂರ್ ಛತ್ರವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಯಾವ್ದನ್ನು ಯೂಸ್ ಮಾಡಬೇಕು ಅಂತ ಅಲ್ಲಿ ನಮೂದಾಗಿತ್ತು. ಅದೇ ರೀತಿಯಲ್ಲಿ ನಾವು ಮೈಸೂರ್ ಗೆಸೆಟ್ ಅಲ್ಲಿ ಕೂಡ ಏನ್ ಪಬ್ಲಿಷ್ ಆಗಿದೆ ಅಂತ ನಾವು ಚೆಕ್ ಮಾಡಿದಾಗ ಅಲ್ಲಿ ಕೂಡ ಇದೇ ವಿಚಾರ ಅಲ್ಲಿ ನಮ್ಗೆ ಸಿಕ್ತು. ಸೊ ಎರಡನ್ನೂ ಇಟ್ಕೊಂಡು ಮತ್ತು 1975ರಲ್ಲಿ ಏನು ತಹಸೀಲ್ದಾರ್ ಒಂದು ಇಂಡೆಕ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಆಧಾರದ ಮೇಲೆ ಒಂದು ಎಂಡೋರ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಂಡು ನಾವು ಬಹಳ ಒಂದು ಡೀಟೇಲ್ಡ್ ಆರ್ಡರ್ ಅನ್ನು ನಾವು ಪಾಸ್ ಮಾಡಿದ್ವಿ. ತಕ್ಷಣ ಕೆವಿಯಟ್ ಫೈಲ್ ಮಾಡಿದ್ವಿ ಮತ್ತು ತಹಸೀಲ್ದಾರ್ಗೆ ಎಲ್ಲಾ ಸರ್ವೆ ನಂಬರ್ ಕೂಡ ಸಾರ್ವಜನಿಕರ ಸ್ವತ್ತು ಅಂತ RTC ಅಲ್ಲಿ ಬರಬೇಕು ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಈ ಒಂದು ಆರ್ಡರ್ ಅನ್ನು 24/4/2026 ಪಾಸ್ ಮಾಡಿದ್ವಿ. ಈಗ ಈ ಒಂದು ಸಾರ್ವಜನಿಕರು ಪರ್ಪಸ್ಗೆ ಈ ಒಂದು ಲ್ಯಾಂಡ್ ಅನ್ನು ಯೂಸ್ ಆಗುವುದು ನಮ್ಗೆ ಬಹಳ ವೈಯಕ್ತಿಕವಾಗಿ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೇಕು. ಮೆಡಿಕಲ್ ಕಾಲೇಜ್ ಬಂದ್ರೆ ಒಂದು ಮೆಡಿಕಲ್ ಕಾಲೇಜಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸುಮಾರು 2,000 ಜನ ಔಟ್ ಪೇಷಂಟ್ಸ್ ಬರ್ತಾರೆ ಪ್ರತಿದಿನ. ಪ್ರತಿ ವರ್ಷ ಅಲ್ಲಿಂದ 1,500 ಡಾಕ್ಟರ್ಸ್ ಬರ್ತಾರೆ ಮತ್ತು ನರ್ಸಿಂಗ್ ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್ಸ್ ಇಷ್ಟು ಜನ ಕೂಡ ಅಲ್ಲಿ ಒಂದು ಎಜುಕೇಶನ್ಗೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಮತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ತಾಲೂಕಿಂದ ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ಅವ್ರಿಗೆ ಅನುಕೂಲ ಆಗುತ್ತದೆ. ಸೊ ಇದು ನಾನು ಒಂದು ತುಮಕೂರು ಜಿಲ್ಲಾಧಿಕಾರಿಯಾಗಿ ಆಸ್ ಅ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಈ ಒಂದು ಕೇಸಲ್ಲಿ ಆರ್ಡರ್ ಪಾಸ್ ಮಾಡಿರೋದು ಮತ್ತು 106 ಎಕರೆ ನಮ್ಮ ಸರ್ಕಾರಿ ವಶಕ್ಕೆ ತಗೊಂಡಿರೋದು, ಅದರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಪ್ರಸ್ತಾಪ ಆಗಿರೋದು ನಮ್ಗೆ ಒಂದು ಬಹಳ ಹೆಮ್ಮೆಯ ವಿಚಾರ. ಧನ್ಯವಾದಗಳು.